ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಆ್ಯಂಡ್ ಇವತ್ತಿನ ದಿನ ಏನಪ್ಪ ಅಂತಂದ್ರೆ 4ನೇ ಶುಕ್ರವಾರ ನೋಡ್ರಿ. ಸೊ ಲಕ್ಷ್ಮೀ ಪೂಜೆ ಐತಿ ಇವತ್ತು ಮನೆ ಒಳಗೆ. ಆಲ್ರೆಡಿ ವ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ಕಾರಣಾಂತರಗಳಿಂದ. ಸೊ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂತ ಅನ್ಕೋತೀನಿ. ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇವತ್ತಿನ ದಿನ ನೋಡ್ರಿ ಆಗಸ್ಟ್ 15 ಆಯಿತು. ಸೊ ಹಂಗಾಗಿ ನನ್ನ ಮಗ ಹೊಂಟಾನ ಸ್ಕೂಲಿಗೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡೋಕೆ. ಇದು ಅವನ ಫಸ್ಟ್ ಫ್ಲ್ಯಾಗ್ ಹೋಸ್ಟಿಂಗ್ ನೋಡ್ರಿ. ಫಸ್ಟ್ ಟೈಮ್ ಸ್ಕೂಲಿಗೆ ಹಾಕಿನಿ. ಸೊ ಇವತ್ತು ಅವ್ರ ಸ್ಕೂಲ್ ಒಳಗೆ ಐತಿ. ಅವನಿಗೆ ವೈಟ್ ಕಲರ್ ಯೂನಿಫಾರ್ಮ್ ಹಾಕೊಂಬ ಅಂತಿದ್ರು. ಸೊ ರೆಡಿ ಮಾಡಿ ನಿಂದ್ರಿಸಿನೀಗ. ಎಷ್ಟು ಕ್ಯೂಟ್ ಕಾಣಕತ್ತ ನೋಡ್ರಿ ನಮ್ಮ ಪಾಪು. ಅಂಥದ್ರಾಗ ಇವತ್ತು ಅವನಿಗೆ ಜಲ್ದಿನ ಎಬ್ಬಿಸ್ಬಿಟ್ಟಿದ್ದೆ. ಅಂದ್ರೆ 7:15 ಇತ್ತು ಸ್ಕೂಲ್. ಸೊ 7 ಗಂಟೆಗಿಂತ ಮೊದಲೇ ಎಬ್ಬಿಸ್ಬಿಟ್ಟಿದ್ದೆ. ಹಾಗಾಗಿ ಅವನು ಫುಲ್ ಸಿಟ್ಟಿಗೆ ಬರಾಕತ್ತಿದ್ದ. ಆದರೂ ಪಾಪ ನೋಡ್ರಿ, ನಾವು ಯಾವಾಗ ಎಬ್ಬಿಸ್ತೀವಿ ಯಾವಾಗ ಎದ್ದು ರೆಡಿಯಾಗಿ ಕೂಡ್ತಾನ, ಒಟ್ಟ ಅಳಂಗಿಲ್ಲ. ಈಗ ಹೊಂಟ ನೋಡ್ರಿ. ಹೋಗಿ ಜಲ್ದಿನ ಬಂದುಬಿಡ್ತಾವ. ಒಂದು ಹಾಫ್ ಆನ್ ಅವರ್ ಒಳಗೆ ಬಂದೇ ಬಿಡ್ತಾನೆ. ಈಗ ಬಾಯ್ ಮಾಡೋ ಅಂತ ಹೇಳತ್ತಿದ್ದೆ, ಬಟ್ ಅವ ಒಟ್ಟ ಮಾಡಲಾಗಿದ್ದ. ಯಾಕಂದ್ರೆ ಸಿಟ್ಟಿಗೆ ಬಂದಿದ್ದ ಅವ ಜಲ್ದಿ ಎಬ್ಸಿದ್ದಕ್ಕೆ. ಡೈಲಿ 9 ಗಂಟೆಗೆ, ಹಾಗಾಗಿ 8 ಗಂಟೆಗೆ ಕೇಳ್ತಿದ್ದ. ಬಟ್ ಇವತ್ತು 7 ಗಂಟೆಗಿಂತ ಮುಂಚೆನೇ ಎದ್ದಾನ. ಹೊಂಟಾರಿ ನಮ್ಮ ಹಸ್ಬೆಂಡ್ ಬಿಡಕ್ಕೆ ಹೊಂಟಾರ ಸ್ಕೂಲಿಗೆ. ನಾನು ಒಂದು ಸ್ಕೂಲಿಂದ ಯಾವುದೂ ವ್ಲಾಗೇ ಶೇರ್ ಮಾಡ್ಕೊಂಡಿಲ್ಲ ನಿಮ್ಗೆ. ಅವನಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸೋದೆಲ್ಲ ಒಮ್ಮೆ ಸ್ಕೂಲಿಗೆ ಹೋಗ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇವತ್ತಿನ ದಿನ ಏನೇನಾಗ್ತದೆ ಅಂತ ಶೇರ್ ಮಾಡ್ಕೋತೀನಿ ಬರ್ರಿ. ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಮಾರ್ನಿಂಗ್ ವ್ಲಾಗ್ ಶುರು ಮಾಡ್ಕೊಂಡಿನಿ. ಆಲ್ರೆಡಿ ಎಲ್ಲ ತೋರಿಸಿನಿ. ನನ್ನ ಮಗನಿಗೂ ಸ್ಕೂಲಿಗೆ ಕಳಿಸಿದ್ದೆ. ಇವತ್ತು ಫ್ಲ್ಯಾಗ್ ಹೋಸ್ಟಿಂಗ್ ಐತಿ, ಆಗಸ್ಟ್ 15 ಐತಿ. ಸೊ ಹಂಗಾಗಿ ಅವನಿಗೆ ರೆಡಿ ಮಾಡಿ ಕಳಿಸೀನಿ. ಒಂದು ಹಾಫ್ ಆನ್ ಅವರ್ ಅಷ್ಟೇ ರೀ, ಆಮೇಲೆ ಬರ್ತಾನೆ. 8 ಗಂಟೆಗೆ 8:15 ಬಾ ಅಂದಾರ ವಾಪಸ್ ಕರೆಯೋಕೆ. ಸೊ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡ್ಬರ್ತಾರೆ. ಒಬ್ಬರು ಹೊಡೆದು ಒಂದಿಷ್ಟೆಲ್ಲ ಕೆಲಸ ಮುಗಿಸ್ಕೊಂಡೆ ನೋಡ್ರಿ. ಕಸ ಪರಿಶಿ ಆಯಿತು, ಎಲ್ಲ ಆಯಿತು. ಈಗ ಪೂಜಾ ಮುಗಿಸ್ಕೋಬೇಕು. ಸ್ನಾನ ಆಯಿತು. ಪೂಜಾ ಮುಗಿಸ್ಕೊಂಡು ಜಗಲಿ ಪೂಜೆ ಮುಗಿಸ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ. ಎಲ್ಲ ವ್ಲಾಗ್ಸ್ ಒಳಗೂ ಶೇರ್ ಮಾಡ್ಕೋತೀನಿ. ಇವತ್ತು ಕೊನೆ ಶುಕ್ರವಾರ ನೋಡ್ರಿ, ಸಂಪತ್ ಶುಕ್ರವಾರ. ಆ್ಯಕ್ಚುಲಿ 5 ಶುಕ್ರವಾರ ಬಂದಾವ. ಬಟ್ ಲಾಸ್ಟ್ನೇ ಶುಕ್ರವಾರ ಏನೋ ಅಮಾವಾಸ್ಯೆ ಕೂಡಿರ್ತದೆ. ಹಾಗಾಗಿ 4ನೇ ಶುಕ್ರವಾರ ಮಾಡಕತ್ತಾರೆ. ನೋಡ್ಬೇಕ್ರಿ. 5ನೇ ಶುಕ್ರವಾರ ಮಾಡ್ತೀನಂದ್ರೆ ನಾನು ಅಷ್ಟೇ ಜಗಲಿ ಮ್ಯಾಗ ಪೂಜೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಅಮಾವಾಸ್ಯೆ ದಿನ ಕರೆ ಅಂದ್ರೆ ಪೂಜೆ ಮಾಡ್ತಾರೆ ಎಲ್ಲನೂ, ಬ್ಯಾಡ ಅನ್ನಂಗಿಲ್ಲ. ಮೇನ್ ಅಮಾವಾಸ್ಯೆ ದಿನ ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ಒಂದಿಷ್ಟು ಜನ ಮಾಡ್ಬೇಕನ್ನತ್ತಾರ, ಒಂದಿಷ್ಟು ಜನ ಬ್ಯಾಡ ಅನ್ನತ್ತಾರ. ಸೊ ನೋಡ್ಬೇಕ್ರಿ, ಎಲ್ಲರ ಕಡೆ ಕೇಳ್ಕೊಂಡು ಆಮೇಲೆ ಲಾಸ್ಟ್ ಪೂಜೆ ಮಾಡ್ತೀನಿ. ಇವತ್ತು 4ನೇ ಪೂಜೆ ಐತೆ ನೋಡ್ರಿ. ಹಾಗಾಗಿ ಡೆಕೋರೇಷನ್ ಕಾಣತಿರ್ಬೋದು ನಿಮಗೆ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಮಾಡಿದ್ದು ತೆಗದೇ ಇಲ್ಲದು. ಯಾಕಂದ್ರೆ ಇನ್ನೊಂದು ಸಾರಿ ಐತ್ರಿ. ಆ್ಯಕ್ಚುಲಿ 2-3 ಸಾರಿ ಇದೆ ಹೊಸವು. ಸೊ ಹಾಗಾಗಿ ದೇವ್ರಿಗೆ ಗುಡಿಸೆ ನಾವು ಉಟ್ಕೊಂಡ್ಬಿಡ್ಬೇಕಂತ ಹೇಳಿ. ಹೆಂಗೂ ಲಾಸ್ಟ್ ಶುಕ್ರವಾರನೂ ಐತಿ. ಹಾಗಾಗಿ ಟೈಮ್ನೂ ಐತಿ. ಸೀರೆ ಉಡಿಸ್ಬೇಕಂತ ಹೇಳಿ ಅಂದ್ಕೊಂಡೀನಿ. ಮಮ್ಮಿ ಒಂದು ಕೊಟ್ಟು ಕಳ್ಸ್ಯಾರಿ ಬಾಗಲಕೋಟಿಂದ. ಆಮೇಲೆ ಇನ್ನೂ 2 ಅದಾವೆ ನನ್ನ ಹೊಸವು. ಸೊ ಅದ್ರಾಗ ಯಾವ್ದಾರೆ ಒಂದು ಇವತ್ತು ಏರಿಸ್ತೀನಿ. ಸ್ವಲ್ಪ ಟೈಮ್ ಆಗ್ತದೆ. ಬಟ್ ಈ ಸಲ ಏನು ಸಿಂಪಲ್ ಮಾಡತ್ತೀನಿ. ಮನೆಗತ್ತೆಲ್ಲ ಗ್ರ್ಯಾಂಡಾಗಿ ಮಾಡೋಂಗಿಲ್ಲ. ಎಷ್ಟಾಗ್ತದಷ್ಟು ಸಿಂಪಲ್ಲಾಗಿ ಮಾಡ್ತೀನಿ. ಬರೀ ಪಟ ಜಗಲಿ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಬ್ಯಾಳಿಗೆ ಹಾಕ್ಬೇಕ್ರಿ. 4 ವಾರ ಬ್ಯಾಳಿಗೆ ಹಾಕಿ ನಾನು. ಇವತ್ತು ಬ್ಯಾಳಿಗೆ ಹಾಕತ್ತೀನಿ, ಕಡುಬು ಮಾಡ್ತೀನಿ. ಬರೀಗ ಪಟ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಎಲ್ಲ ಕ್ಲೀನ್ ಆಗೈತಿ. ಇಲ್ಲಿ ಅಷ್ಟೇ ಟೇಬಲ್ ಇಟ್ಟು ಪೂಜಾಗೆ ತಯಾರಿ ಮಾಡ್ಕೋಬೇಕು. ಆ್ಯಂಡ್ ಈ ಕಡೆ ಜಗಲಿ ಪೂಜೆ ಮಾಡ್ಕೋಬೇಕು ನೋಡ್ರಿ. ಎಲ್ಲ ಸ್ವಚ್ಛ ಮಾಡೀನಿ. ಸ್ವಲ್ಪ ಚಾಕಿಟ್ಟು ಈ ಕಡೆ ಬ್ಯಾಳಿಗಿಟ್ಟು ಚಾಕಿಟ್ಟು ಪೂಜಾಕ್ಕೆ ರೆಡಿ ಮಾಡ್ಕೋತೀನಿ. ಈಗ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಶನೇ ಬಂದ ಸ್ಕೂಲ್ ಮುಗಿಸ್ಕೊಂಡು ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿ ಬಂದೇ ಬಿಟ್ಟ ನೋಡ್ರಿ ಜಲ್ದಿ 8:15. ಚಿನೋ ಬಂದ್ರಿ? ಏನು ಮಾಡಿ ಬಂದ್ರಿ ನೀವು? ಆವಂಗಾರಿ ಏನು ಮಾಡಿ ಬಂದ್ರಿ? ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿ ಬಂದ್ರಿ? ಜೈ ಮಾಡಿ ಬಂದ್ರಿ? ತೋರಿಸಿ, ಏನದು? ಜೆಂಡಾ ಫ್ಲ್ಯಾಗ್. ಸೂಪರ್. ಅಳಗಿಸ್ಬೇಡ. ಸ್ಕೂಲ್ ಒಳಗೆ ಏನು ಪೂಜೆ ಮಾಡಿ ಬಂದ್ರಿ ನೀವು ಶಂಭು? ಸೂಪರ್. ನೋಡಿ, ಎಲ್ಲರ ಕೈಯ ಬ್ಯಾಂಡ್ ಹಾಕೊಂಡಿದ್ರಿಲ್ಲ ಎಲ್ಲರೂ ನಿಮ್ಮ ಫ್ರೆಂಡ್ಸ್? ಮತ್ತು ಇನ್ನೂ ಬ್ಯಾಂಡ್ ತಂದೈತ್ರಿ, ಹಾಕೋಲಿಲ್ಲ ನೋಡ್ರಿ. ಒಟ್ಟು ಹಾಕೋ ಅಂದ್ರೆ ಅದು ದಿದಿಗಳ್ದು ಅದಾವ ಅಂತೇಳಿ ಒಟ್ಟು ಅಲ್ಲೇ ತಂದು ಅಳಾಕೆ ಚಾಲು ಮಾಡಿಬಿಟ್ಟ. ಹುಡುಗ್ಯಾರದ ಇರ್ತಾವಲ್ರಿ ಬ್ಯಾಂಡ್, ಹಂಗಾಗಿ ದಿದಿಗಳ್ದು ಅದಾವ ಅಂಥೇಳಿ ಒಟ್ಟು ಹಾಕೊಳ್ಳಿಲ್ಲ ನೋಡ್ರಿ. ಹೋಗಿ ಬಂದ್ರಿ? ಗುಡ್. ಸ್ಕೂಲ್ ಮುಗೀತಪ್ಪ ಇಟ್ಟು ಜಲ್ದಿ ಮತ್ತೆ ಹೋಗಿ. ನೋಡ್ರಿ, ಜಗಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈಗ ನೆಕ್ಸ್ಟ್ ಲಕ್ಷ್ಮೀ ಪೂಜೆಗೆ ತಯಾರಿ ಮಾಡ್ಕೋಬೇಕು. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿನಿ. ಸೊ ಪೂಜೆ ಮುಗೀತು. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬ್ಯಾಳೆನೂ ಕುದೈತಿ. ಈಗ ಇದಕ್ಕೆ ಬೆಲ್ಲ ಹಾಕಿ ಒಂದು ಸ್ವಲ್ಪ ಹಿಟ್ಟು ನಾದಿಟ್ಬಿಡ್ತೀನಿ ಕಡುಬು ಮಾಡೋಕೆ. ಇಲ್ಲಿ ನಾಷ್ಟಕ್ಕೆ ನೋಡ್ರಿ ಸಜ್ಕ ಮಾಡೀನಿ.
ಈಗ ಇದು ಸ್ವಲ್ಪ ಬಾಳೆ ಕುದಿಸಿ ಆಮೇಲೆ ಬೆಲ್ಲ ಹಾಕಿ ಇಲ್ಲಿ ಪೂಜಾಕ್ಕೆ ತಯಾರಿ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಚೌಕಿ ಮಾಡೋದು ಇಟ್ಟೀನಿ. ಸೊ ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಟೈಮ್ ತೋರಿಸಿಲ್ಲ ಅದೇ ಥರನೇ ಮಾಡ್ಕೋತೀನಿ. ಈಗ ಪೂಜಾಕ್ಕೆ ರೆಡಿ ಇದು ಮಾಡ್ಕೋತೀನಿ. ಆ್ಯಂಡ್ ಇವಾಗ ಪೂಜಾಕ್ಕೆ ತಯಾರಿ ಮಾಡ್ಕೊಳತ್ತೀನಿ. ಆಲ್ಮೋಸ್ಟ್ ಒಂದು 2-3 ಬ್ಲಾಗ್ಗಳಿಗೆಲ್ಲ ಪೂಜಾದ ತಯಾರಿನ ತೋರಿಸಿನಿ. ಇವತ್ತು ಅದೇ ಥರ ಮಾಡತ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ ಈಗ ನೋಡ್ರಿ ನಾ ಗ್ಲಾಸ್ ಒಳಗೆ ಅಕ್ಕಿ ಹಾಕಾಕತ್ತೀನಿಲ್ಲ, ಇದು ನಾನು ಇನ್ಸ್ಟಾಗ್ರಾಮ್ ಒಳಗೆ ನೋಡೀನಿ. ಆ್ಯಕ್ಚುಲಿ ಅದೇ ಥರ ನಾನು ಇವತ್ತು ಟೇಸ್ಟ್ ಮಾಡಕತ್ತೀನಿ. ಏನಂದರೆ ಈಗ ನಾವು ಚೌಕಿ ಮಣಿ ಮ್ಯಾಗ ಅಕ್ಕಿ ಹಾಕ್ತೀವಿ, ನಿಮಗೂ ಗೊತ್ತಿರ್ಬೋದು. ಸೊ ಅಕ್ಕಿ ಹಾಕುವಾಗ ನಾವು ಅಳತೆ ಮಾಡಿ ಹಾಕಬೇಕಂತ. ಈ ಥರ ನೀವು ಟೇಸ್ಟ್ ಮಾಡಿರಿ ನೆಕ್ಸ್ಟ್ ಶುಕ್ರವಾರ ಅಥವಾ ಮುಂದೆ ಯಾವಾಗಾದರೂ ಮಾಡ್ತಿರಲ್ಲ ಅವಾಗ. ಕರೆಕ್ಟ್ ನಾನು ಒಂದು ಗ್ಲಾಸ್ ಫುಲ್ ಅಕ್ಕಿ ಹಾಕಿದ್ದೆ. ಅದು ಹಾಕಿದ್ಮೇಲೆ ನಾವು ನೆಕ್ಸ್ಟ್ ಡೇ ಪೂಜೆ ನಡೆಸ್ತೀವಲ್ಲ ಅವಾಗ ಮತ್ತು ಅದೇ ಗ್ಲಾಸ್ ಒಳಗೆ ಅಕ್ಕಿ ಹಾಕಿದ್ರೆ ಅವು ಜಾಸ್ತಿ ಆಗಿರ್ತಾವತ್ತ. ದೇವರ ಆಶೀರ್ವಾದ ಇತ್ತಂದ್ರೆ ಏನಾರೇ ಸ್ವಲ್ಪ ಜಾಸ್ತಿ ಆಗಿರ್ತಾವತ್ತು ರೀ, ಗ್ಲಾಸ್ ಮ್ಯಾಗ ಬಂದಿರ್ತಾವತ್ತು ಅಕ್ಕಿ. ಸೊ ಅದೇ ಥರ ನಾನು ಇವತ್ತು ನೋಡ್ಬೇಕಂತ ಹೇಳಿ ಕರೆಕ್ಟ್ ಅಳತೆ ಮಾಡಿ ಅಕ್ಕಿ ಹಾಕಿನಿ. ಟೇಬಲ್ ಮ್ಯಾಗ ನೋಡ್ಬೇಕ್ರಿ ಏನಾಗ್ತದೆ ನಾಳೆ ಅಂಥೇಳಿ. ಆ ದೇವರ ಆಶೀರ್ವಾದ ಏನರೈತಂದ್ರೆ ಅವು ಜಾಸ್ತಿ ಆಗಿರ್ತಾವಂತ ಅಕ್ಕಿ. ಸೊ ಈ ಥರ ಒಂದು ನಂಬಿಕೆ ಐತಿ. ಇನ್ಸ್ಟಾಗ್ರಾಮ್ ಒಳಗೆ ನಾನು ಸಾಕಷ್ಟು ಜನರದ್ದು ನೋಡಿದೆ. ಸೊ ಅವರು ಅದೇ ಹೇಳಿದರು, ಹಾಗಾಗಿ ನಾನು ಇವತ್ತು ಮಾಡಕತ್ತೀನಿ. ಅಕ್ಕಿದು ಹಾಕಿ ಎಲ್ಲ ಕಳಸ ಇಟ್ಟು ಅದ್ರೊಳಗೆ ಕುಂಕುಮ ಅರ್ಶಿನದು ಹಾಕಿ ಕಾಯಿನ್ ಹಾಕಿ ಈಗ ದೇವ್ರ ಮೂರ್ತಿ ಇಡಾಕತ್ತೀನಿ ನೋಡ್ರಿ, ಪ್ರತಿಷ್ಠಾಪನೆ ಮಾಡಕತ್ತೀನಿ. ಆಮೇಲೆ ಸಾರಿ ನೋಡ್ರಿ, ಸಾರಿನೂ ಉಡ್ಸಿದೆ. ಈ ಸಾರಿ ಅಂದ್ರೆ ಫುಲ್ಲು ಸಾಫ್ಟ್ ಮೆತ್ತಗೈತಿ, ಹಾಗಾಗಿ ಜಲ್ದಿನ ಕೂತು. ಲಾಸ್ಟ್ ಟೈಮ್ ಅಂತೂ ಭಾಳ ಹೊತ್ತು ಹಿಡ್ದಿತ್ತು, ಅದನ್ನೂ ಫುಲ್ ಮೆತ್ತಗಿತ್ತು. ಆಮೇಲೆ ಲಾಸ್ಟ್ ಟೈಮ್ ನಾ ಏನು ಸೀರೆ ಉಡ್ಸಿದ್ದೆ ಅಲ್ಲ ಇಲ್ಕಲ್ ಸಾರಿ, ಇನ್ನೂ ತನಕ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಮಾಡಕತ್ತಾರೆ ಎಲ್ಲರೂ, ಸಾರಿ ಎಲ್ಲಿ ತೊಗೊಂಡಿರಿ, ನಂಬರ್ ಕೊಡ್ರಿ ಅಂತ. ಫ್ರೆಂಡ್ಸ್ ನೋಡ್ರಿ, ನಂಬರ್ ನನ್ನ ಕಡೆನೂ ಇಲ್ಲ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಒಂದು 3-4 ಜನ ಸೇರಿ ಹೋಗಿ ಇಲ್ಕಲ್ ಒಳಗೆ ಡೈರೆಕ್ಟ್ ಅಂಗಡಿ ಒಳಗನ ಹೋಗಿ ತೊಗೊಂಡು ಬಂದಾರೆ. ಇಲ್ಕಲ್ ಒಳಗೆ ಇವು ತಯಾರಿ ಆಗ್ತಾವೆ ಇಲ್ಕಲ್ ಸಾರಿ, ಹಾಗಾಗಿ ಅಲ್ಲೇ ಹೋಗಿ ತೊಗೊಂಡು ಎಲ್ಲರಿಗೂ ಕಳಿಸ್ಯಾರ. ನನಗೂ ಕೊರಿಯರ್ ಮೂಲಕ ಕಳಿಸ್ಯಾರ, ಹಾಗಾಗಿ ನಂಬರ್ ಇಲ್ಲ. ಮತ್ತು ಶಾಪ್ ಯಾವುದಂತೂ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಅದೇ ಥರ ಸ್ಯಾರಿ ಯಾರ್ಯಾರಿಗೆ ಬೇಕಲ್ಲ ಹೇಳ್ರಿ, ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸ್ಪೂಸ್ ಅಂತ ಒಳಗೆ ಬಂದು ಕಾಂಟ್ಯಾಕ್ಟ್ ಮಾಡಿರಿ, ನಾನು ಡೀಟೇಲ್ ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ, ಅಥವಾ ನಾನೇ ತರಿಸಿ ಕೊಡ್ತೀನಿ ಅಂತ ನಿಮಗೆ. ಮಸ್ತ್ ಇತ್ತು ರೀ ಸ್ಯಾರಿ, ಲಾಸ್ಟ್ ಟೈಮ್ ಮುಡ್ಸಿದ್ದು. ಅದನ್ನೂ ಎಲ್ಲರೂ ಭಾಳಷ್ಟು ಜನ ಲೈಕ್ ಮಾಡಿರಿ. ಆ್ಯಂಡ್ ಇದನ್ನೂ ಸೀರೆ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನತ್ತಿತ್ತು ನೋಡಿರಿ, ನತ್ತಿನ ಡಿಸೈನ್ ಸ್ಯಾರಿ ಇದ್ದಿದ್ದು, ಮಮ್ಮಿ ಕೊಟ್ಟು ಕಳ್ಸ್ಯಾರ ಊರಿಂದ. ನತ್ತು ಬರ್ತದಲ್ಲ, ಸೊ ಆ ಡಿಸೈನ್ ಐತಿ. ಆಮೇಲೆ ಅದೇ ಥರ ಜ್ಯುವೆಲ್ರೀಸು ಹಾಕೀನಿ. ಲಾಸ್ಟ್ ಟೈಮ್ ಏನು ಜ್ಯುವೆಲ್ರೀಸ್ ಹಾಕಿದ್ದೆಲ್ಲ ನಾನು ಅವೇ ಹಾಕೀನಿ. ಸೊ ಮುಕ್ಕುವಾಡನೂ ಅದನ್ನೇ ಹಾಕಕತ್ತೀನಿ. ಈಗ ಲಾಸ್ಟ್ ಶುಕ್ರವಾರ ಜಗಲಿ ಮ್ಯಾಗ ಅಷ್ಟೇ ಮಾಡೋದೈತಿ. ಸೊ ಅವಾಗ ಸಿಂಪಲ್ಲಾಗಿ ಮಾಡ್ತೀನಿ. ಇವತ್ತು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಸೀರೆ ಉಡಿಸಿ ಮಾಡಕತ್ತೀನಿ. ಈ ಸಲ ಅಂತೂ ಟೈಮ್ ಜಾಸ್ತಿ ತೊಗೊಳ್ಳೇ ಇಲ್ಲ, ಎಲ್ಲನೂ ಜಲ್ದಿನೇ ಮುಗಿದ್ಬಿಡ್ತು. ಯಾಕಂದ್ರೆ ಅಷ್ಟೊಂದು ನೀಟಾಗಿ ಸ್ಯಾರಿ ಉಡಿಸಿ ಆಮೇಲೆ ಹಸ್ತನೂ ಕೂಡಿಸಿದೆ. ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಒಬ್ಬಕ್ಕೆ ಆಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗ್ತೈತಿ, ಬಟ್ ಈ ಸಲ ಏನು ಹಂಗೇನು ಅನ್ನಿಸ್ಲಿಲ್ಲ. ಪೂಜೆ ಮಾಡೋದಂದ್ರೆ ಎಲ್ಲ ಭಾಳ ಖುಷಿ ನೋಡ್ರಿ ನನಗೆ. ಫುಲ್ ಡೆಕೋರೇಷನ್ ಮಾಡಿ ಇನ್ನು ಆ ದೇವಿ ನೆಕ್ಸ್ಟ್ ವರ್ಷದ ತನಕ ಇನ್ನೂ ಜಾಸ್ತಿ ಅಲಂಕಾರ ಮಾಡಿ ಚೆಂದಾಗ ಪೂಜೆ ಮಾಡೋವಂಗೆ ದೇವರ ಶಕ್ತಿ ಕೊಡಲಿ ಎಲ್ಲ ರೀತಿಯಿಂದನೂ. ಈಗೆಲ್ಲ ಕಷ್ಟ ಐತಿ, ಆದರೂ ಮುಂದಿನ ವರ್ಷ ತನಕ ಎಲ್ಲ ಒಳ್ಳೇದಾಗ್ಲತ್ತೆ ಬಿಡ್ಕೊಂಡು ಪೂಜೆ ಮಾಡಕತ್ತೀನಿ. ಸೊ ಎಲ್ಲನೂ ಒಳ್ಳೇದಾಗ್ಲತ್ತೆ, ನೀವು ಎಲ್ಲರೂ ಆಶೀರ್ವಾದ ಮಾಡಿರಿ. ನಿಮ್ಮ ಆಶೀರ್ವಾದದಿಂದ ನಾ ಎಲ್ಲನೂ ಚಲೋ ಮಾಡಕತ್ತೀನಿ, ಅಂದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಕತ್ತೀನಿ. ಇದೇ ಥರ ಏನೋ ಜಾಸ್ತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲಿ, ಆಮೇಲೆ ಹೆಚ್ಚು ಪೇಮೆಂಟ್ ತೊಗೊಳ್ಳಿ ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡಿರಿ. ಒಂದೊಂದು ದಿನ ಹೇಳ್ತೀನಿ ಎಲ್ಲ ಅದ್ರ ಬಗ್ಗೆ ನಾನು. ಇವಾಗಂತೂ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಆದಷ್ಟು ಬ್ಲೆಸ್ ಮಾಡಿರಿ. ಆ ದೇವಿಗೂ ಅದೇ ಬಿಡ್ಕೊಂಡೀನಿ, ಎಲ್ಲ ಮುಂದಿನ ವರ್ಷ ತನಕ ಎಲ್ಲ ನಮ್ಮ ಜೀವನ ಒಳ್ಳೇದಾಗಲಿ ಚಲೋ ಆಗಲಿ ಅಂಥೇಳಿ ಕೇಳ್ಕೊಂಡು ಪೂಜೆ ಮಾಡಕತ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಪೂಜಾ ತಯಾರಿ ಎಲ್ಲ ಆಯ್ತು ನೋಡ್ರಿ. ಇವತ್ತು ಸಿಂಪಲ್ಲಾಗಿ ಈ ಥರ ದೇವಿಗೆ ರೆಡಿ ಮಾಡಿ ಕೂಡ್ಸೀನಿ. ನೀವು ಕಮೆಂಟ್ ಮಾಡಿರಿ ಹೆಂಗಾಗೈತೆ ಅಂಥೇಳಿ. ಆಮೇಲೆ ದೇವ್ರ ಮುಂದೆ ನೋಡ್ರಿ ಡ್ರೈ ಫ್ರೂಟ್ಸ್ ಇಟ್ಟೀನಿ, ಯಾಕಂದ್ರೆ ಲಕ್ಷ್ಮಿಗೆ ಭಾಳ ಇಷ್ಟ ಅಂತ ಲಕ್ಷ್ಮೀ ದೇವಿಗೆ ಡ್ರೈ ಫ್ರೂಟ್ಸ್. ಆಮೇಲೆ ಅವು ಕಮಲ್ ಬೀಜ ಆಗಿರ್ಬೋದು, ಒಂದಿಷ್ಟು ಅಡ್ಕಿ. ಸೊ ಎಲ್ಲನೂ ಏನೇನು ಇಷ್ಟ ಅಲ್ಲ ಅದನ್ನು ತಿಳ್ಕೊಂಡು ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ ನೋಡಿ ಗೊತ್ತಾದ್ಮೇಲೂ ಬಿಡೋದು. ಯಾಕಂತ ಹೇಳಿ ನಾನು ಡ್ರೈ ಫ್ರೂಟ್ಸ್ ಅಂತೂ ಒಂದು 2 ವರ್ಷದಿಂದನೇ ಗೊತ್ತಾಯಿತು, ಅವಾಗಿಂದನೇ ಇಡಾಕತ್ತೀನಿ. ಸೊ ಎಷ್ಟು ತಿಳಿತದಲ್ಲ, ಎಷ್ಟು ಗೊತ್ತಾಗ್ತಿತ್ತಲ್ಲ ಅಷ್ಟು ಗೊತ್ತಾದ್ರೂ ಬಿಡೋದು ಬೇಡ ಅಂತ ಹೇಳಿ ನಾನು ನನ್ನ ಕೈಲಿ ಆದಷ್ಟು ಪದ್ಧತಿಯಿಂದ ಪೂಜೆ ಮಾಡಕತ್ತೀನಿ. ಆಮೇಲೆ ಕಡಬನ್ನು ಮಾಡ್ಕೊಂಡೆ ನೋಡ್ರಿ, ಬೆಳೆ ಹಾಕಿದ್ದೆಲ್ಲ ಕಡಬ ಅನ್ನ ಸಾಂಬಾರು ಎಲ್ಲ ಮಾಡ್ಕೊಂಡೆ. ಬಟ್ ಯಾವುದೂ ವಿಡಿಯೋ ತೊಗೊಳಿಲ್ಲ, ವಾರ ಅದೇ ಅಂದರೆ ಎಲ್ಲರಿಗೂ ಬೋರ್ ಆಗಿಬಿಡ್ತದೆ. ಹಾಗಾಗಿ ಡೈರೆಕ್ಟಾಗಿ ಪೂಜಾ ತಯಾರಿ ಆಗಿಂದಾನ ವಿಡಿಯೋ ತೋರ್ಸಾಕತ್ತೀನಿ ನಿಮ್ಗೆ. ಈಗ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಆಯ್ತು ನೋಡ್ರಿ.
ಪೂಜೆ ಅಂತೂ ಮುಗೀತು. ಈ ಥರ ಮಾಡೀನಿ ಸಿಂಪಲ್ಲಾಗಿ. ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಈಗ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊತೀನಿ ರೀ. ಸ್ವಲ್ಪ ಅಡುಗೆ ಮಾಡೋದೈತಿ. ಕಡುಬುದು ಮಾಡಿಟ್ಟಿನಿ. ಕಡುಬು ಅನ್ನೋದು ಸ್ವಲ್ಪ ಅನ್ನ ಒಗ್ಗರಣೆದು ಹಾಕೋದೈತಿ, ಸಾರು ಮಾಡೋದೈತಿ. ಸೊ ಮುಗಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಕಿಪ್ ಮಾಡೋದ ನೋಡಿರಿ. ಇವತ್ತು ಲಾಸ್ಟ್ ಶುಕ್ರವಾರ ಅಂತೂ ನೋಡಿರ್ಬೋದು ನೀವು. ಮಳೆ ಬಂದೆಲ್ಲ ಯಾರೂ ಮುತ್ತೈದೆಯರು ಬರಲಿಲ್ಲ. ಸೊ ಒಂದು 5-6 ಜನ ಬಂದಾರಷ್ಟೇ. ಈಗಲೂ ಇವತ್ತು ಏನಾಗ್ತೈತೆ ಗೊತ್ತಿಲ್ಲ. ಮಳೆ ಅಂತೂ ಆಗಲಿಕ್ಕಿಲ್ಲ, ಮಾಡೇನಾಗಿಲ್ಲ. ಸೊ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ, ಯಾರ್ಯಾರು ಬರ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಹೆಲೋ ಗೈಸ್, ಗುಡ್ ಈವ್ನಿಂಗ್. ನೋಡಿರಿ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ, ಕಂಟಿನ್ಯೂ ಮಾಡತ್ತೀನಿ. ಮಧ್ಯಾಹ್ನ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗೂ ಕಸಾದ ಉಟ್ಕೊಂಡು ಈಗ ರೆಡಿ ಆಗೀನಿ. ಸಾರಿ ಇಟ್ಕೊಂಡೀನಿ. ಈಗ ದೀಪ ಆಲ್ರೆಡಿ ಹಚ್ಚಿದೈತಿ. ಸೊ ಆರತಿ ಮಾಡ್ತೀನಿ. ಒಳಗೆ ಜಗಲಿ ದೀಪ ಎಷ್ಟು ಹಚ್ಚಿ ಇಲ್ಲಿ ಆರತಿ ಮಾಡ್ತೀನಿ. ಬರೀ ಈಗ ಪೂಜೆ ಮಾಡೋದು, ಸಾಯಂಕಾಲದ ಪೂಜೆ. ಅದಾದ್ಮ್ಯಾಗ ಮುತ್ತೈದರಿಗೆ ಕರಿತೀನಿ ಹೋಗಿ. ಆಲ್ರೆಡಿ ಫೋನ್ ಹಚ್ಚಿದ್ರೆ ಅಂಟಿ ಬಾ ಅಂತ, ಆಮೇಲೆ ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ. ಸೊ ಈಗ ನೋಡ್ರಿ ಮನ್ಯಾನ ಪೂಜೆ ಮುಗಿಸ್ಕೊಂಡು ನಮ್ಮ ಬಾಜುದವ್ರ ಮನೆಗೆ ಬಂದು ನೋಡಿ ತುಂಬಿಸ್ಕೊಳಕ್ಕೆ. ಅವರು ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಪೂಜಾ. ಸೀರೆ ಉಡಿಸಿ, ಗೊಂಬೆ ಇರ್ತದಲ್ಲ ಅದಕ್ಕೆ ಸೀರೆ ಉಡಿಸಿ ಮಾಡಿದ್ರು. ಎಷ್ಟು ಚಂದ ಆಗೈತೆ ನೋಡ್ರಿ. ಸೊ ಇಲ್ಲಿ ಉಡಿ ತುಂಬಿಸ್ಕೊಂಡು ಓಣೆ ಒಂದು 4-5 ಮನೆ ಅಷ್ಟೇ ಗೊತ್ತದವ್ರಿ. ಅವರೆಲ್ಲ ಕರೆದಿರ್ತಾರೆ, ನಾನು ಅವ್ರಿಗೆ ಕರೆದಿರ್ತೀನಿ. ಸೊ ಈಗ ಎಲ್ಲ ಕೆಳಗೆ ಬಂದೀನಿ. ಒಮ್ಮೆ ಉಡಿ ತುಂಬಿಸ್ಕೊಂಡೆ ಮ್ಯಾಗ ನಮ್ಮ ಮನೆಗೆ ಹೋಗ್ತೀನಿ. ಸಣ್ಣ ಹುಡುಗನ ಕೈ ಕೊಟ್ಟಿದ್ದಾರೆ ವಿಡಿಯೋ ಮಾಡೋಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಶೇಕ್ ಮಾಡ್ಯಾನ. ಜಾಸ್ತಿ ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ, ಸಣ್ಣ ಹೋದಾನ್ರಿ ಅವನು. ಸೊ ಹಂಗಾಗಿ ಕರೆಕ್ಟ್ ವಿಡಿಯೋ ಮಾಡೋದು ಗೊತ್ತಾಗಿಲ್ಲ. ಈಗ ಅವರು ಉಡಿ ತುಂಬಾಕತ್ತಾರ. ಇಲ್ಲಿ ತುಂಬಿಸ್ಕೊಂಡು ನೆಕ್ಸ್ಟ್ ಇನ್ನೊಬ್ರು ಮನೆಗೆ ಹೋಗೋದೈತಿ. ಬರೀ ಯಾವ ರೀತಿಯಾಗಿ ನಮ್ಮ ಕಡೆ ಮಾಡ್ತೀವಿ ತೋರಿಸ್ತೀವಿ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದೇ ಥರ ಅರ್ಶಿನ ಕುಂಕುಮಕ್ಕದು ಕರೀತಾರೆ. ಎಲ್ಲ ಕಡೆನೂ ಕರೀತಾರೆ ಆಲ್ಮೋಸ್ಟ್. ನಾವು 4 ವಾರ ಕರಿತೀವಿ. ಅಂದ್ರೆ ಫಸ್ಟ್ ವಾರ, ಸೆಕೆಂಡ್ ವಾರ, ಹಿಂಗೆ 4 ಶುಕ್ರವಾರನೂ ಎಲ್ಲರಿಗೆ ಮುತ್ತೈದರಿಗೆ ಉಡಿ ತುಂಬಿಸ್ಕೊಳಕ್ಕೆ ಕರೀತಾರೆ. ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಬಟ್ ಮುತ್ತೈತನ ಮಾಡೋದು ಒಂದೇ ದಿನ ನೋಡ್ರಿ. 2ನೇ ಶುಕ್ರವಾರ ರೀ ಅಥವಾ ಲಾಸ್ಟ್ನೇ ಶುಕ್ರವಾರ ಮುತ್ತೈತನಕ್ಕೆ ಮಾಡ್ತಾರೆ, ಮುತ್ತೈದರಿಗೆ ಮಾಡ್ತಾರೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡೀನಿ ಮುತ್ತೈತನ. ಸೊ ಇವತ್ತೇನಿಲ್ಲ ರೀ, ಬರೀ ಮನೆಗೆ ಹೋಗೋದು, ಉಡಿ ತುಂಬಿಸ್ಕೊಳ್ಳೋದು, ಆಮೇಲೆ ಅವರಿಗೆಲ್ಲರಿಗೆ ಕರೆದು ಬರೋದು, ಈ ಥರ ಮಾಡ್ತೀವಿ.
ನಿದೀಕ್ಷಾ ಹಾಯ್ 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 ನಿದೀಕ್ಷಾ. ಈಗ ಅಲ್ಲೆಲ್ಲ ಕಡೆ ಮುಗಿಸ್ಕೊಂಡು ನಮ್ಮನೆಗೆ ವಾಪಸ್ ಬಂದೀವಿ ನೋಡ್ರಿ. ನಮ್ಮನೆಗೂ ಬಂದಾರೆ ಗುಡಿ ತುಂಬಿಸ್ಕೊಳಕ್ಕೆಲ್ಲ ಮುತ್ತೈದೆಯರು. ಈ ಹಬ್ಬ ಅಂದ್ರೆ ನೋಡ್ರಿ ಎಲ್ಲರಿಗೂ ಸಂಭ್ರಮ ಸಡಗರ ಅಂತ ಹೇಳ್ಬೋದು. ಅದ್ರಾಗೂ 4-5 ವಾರ ಶುಕ್ರವಾರ ದಿನ ಎಲ್ಲರಿಗೂ ಹೆಣ್ಮಕ್ಳಿಗೆ ಫುಲ್ ಖುಷಿ ತರುವಂಥ ದಿನ ನೋಡ್ರಿ. ಎಲ್ಲರೂ ಫುಲ್ ರೆಡಿಯಾಗಿ ಎಲ್ಲರ ಮನೆಗೂ ಹೋಗಿ ಉಡಿ ತುಂಬಿಸ್ಕೊಂಬರೋದು, ಅರ್ಶಿನ ಕುಂಕುಮ ತೊಗೊಂಡು. ಸೊ ಒಂಥರ ಖುಷಿ ಅನ್ನಿಸ್ತದೆ ಶ್ರಾವಣ ತಿಂಗಳದಾಗಂತರೂ. ಅದಾದ್ಮೇಲೆ ಮತ್ತು ದಸರಾ ಚಾಲು ಆಗ್ತಾವೆ ನೋಡ್ರಿ. ನಮ್ಮ ಹೆಣ್ಮಕ್ಳ ಹಬ್ಬಗಳಿನ ಮ್ಯಾಗೆಲ್ಲ ಕಂಟಿನ್ಯೂ ಆಗಿ ಚಾಲು ಆಗ್ತದೆ. ಸೊ ಖುಷಿ ಅನ್ನಿಸ್ತದೆ. ಈ ಥರ ಎಲ್ಲ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನನಗೂ ಖುಷಿ ಆಗ್ತದೆ. ಐ ಹೋಪ್ ನಿಮಗೂ ಎಲ್ಲರಿಗೂ ಖಂಡಿತವಾಗ್ಲೂ ನನ್ನ ವಿಡಿಯೋಸ್ ನೋಡಿ ಎಲ್ಲರೂ ಇಷ್ಟಪಡಾಕತ್ತೀರಿ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿರಿ, ಆದಷ್ಟು ಹೆಚ್ಚು ಲೈಕ್ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಗೆ ಹೆಂಗೆ ಅನ್ಸಕತ್ತ ವಿಡಿಯೋ ಅನ್ನೋದನ್ನು ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸೊ ಈಗ ನೋಡಿರಿ ಬರ್ರಿ, ಈಗ ನಾನು ಇಲ್ಲಿ ಎಲ್ಲ ಮುತ್ತೈದೆಯರಿಗೂ ಉಡಿ ತುಂಬ್ತೀನಿ ಸದ್ದ. ಸೊ ಫ್ರೆಂಡ್ಸ್ ನೋಡಿರಿ, ಈಗ ಟೈಮ್ ಆಲ್ರೆಡಿ 9:30 ಆಗೈತಿ. ಎಲ್ಲ ಕಡೆ ಹೋಗಿ ಬಂದೆ. ಸೊ ಅವರು ಬಂದು ತುಂಬ್ಕೊಂಡು ಹೋದರು. ಎಷ್ಟಾಗ್ತದೆ ಅಷ್ಟು ವಿಡಿಯೋ ಶೇರ್ ಮಾಡ್ಕೊಂಡಿನಿ. ಆ್ಯಂಡ್ ಒಂದು ಸ್ವಲ್ಪ ಪುಳಿಯೋಗರೆ ಅದು ಮಾಡಿದೆ. ಈಗ ಊಟ ಮಾಡ್ಬೇಕು ನೋಡಿರಿ. ನೆಕ್ಸ್ಟ್ ಉಪವಾಸ ಇತ್ತಲ್ಲ, ಸೊ ಉಪವಾಸ ಬಿಡ್ತೀನಿ ಈಗ. ಇಷ್ಟು ಹೇಳ್ತಾ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟಾಗಿರ್ತದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರನ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸಿಗ್ತೀನಿ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.